ಇನ್ನು ಹರಿಹರದ ಪಂಚಮಸಾಲಿ ಮಠದಲ್ಲಿ ಹೊಸ ಹೈಡ್ರಾಮಾ ಕೂಡ ನಡೀತಾ ಇದೆ. ಈಗಾಗಲೇ ಟ್ರಸ್ಟಿಗಳು ಒಂದು ಕಡೆಗೆ ಆದರೆ ಮಠಾಧಿಪತಿ ಆಗಿರುವಂಥ ವಚನಾನಂದ ಶ್ರೀಗಳು ಮತ್ತೊಂದು ಕಡೆಗೆ. ವಚನಾನಂದ ಶ್ರೀಗಳು ಈಗಾಗಲೇ ಸಂಪೂರ್ಣವಾಗಿ ನಾನೆಲ್ಲ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಟ್ರಸ್ಟಿಗಳು ಧರ್ಮದರ್ಶಿಗಳಾದವರು ಲೆಕ್ಕ ಕೊಡಬೇಕು ಅಂತ ಅಭಿಯಾನವನ್ನು ಆರಂಭ ಮಾಡಿದರು. ಇವತ್ತು ಮಠದ ಆವರಣದಲ್ಲಿ ಟ್ರಸ್ಟಿಗಳಾದಂಥ ಧರ್ಮದರ್ಶಿಯಾದಂಥ ಉಮಾಪತಿಯವರು 18 ವರ್ಷಗಳ ಲೆಕ್ಕವನ್ನು ಕೊಟ್ಟು ಶ್ರೀಗಳೇ ಮಠದಿಂದ ಹೊರಗಡೆ ಹೋಗಿ ಅಂತ ಹೇಳ್ತಿದ್ದಾರೆ. ಆದರೆ ವಚನಾನಂದ ಶ್ರೀಗಳು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಮಠ ಅನ್ನೋದು ಇವತ್ತು ಅಕ್ಷರಶಃ ರಣಕಣವಾಗಿತ್ತು. ಅವ್ರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಲೆಕ್ಕ ಕೇಳೋ ಉದ್ದೇಶ ಅಲ್ಲ, ಇದು ಒಂದು ಸ್ವಾಮಿಗಳ ಕುತಂತ್ರ. ಇದು ಖಂಡಿತ ಅವರು ಗೌರವಯುತವಾಗಿ ಮಠವನ್ನು ಬಿಟ್ಟು ಸಿಕ್ಕದೆಲ್ಲ ದೋಚಿದಾರ, ಎಲ್ಲ ಗೊತ್ತಾಗಿದೆ. ಈಗ ನಿಮ್ ಜಾಗ ಖಾಲಿ ಮಾಡಿದ್ರೆ ಜಾಗ ಖಾಲಿ ಮಾಡೋದು. ಅಲ್ಲಿ ಹೊರಗಡೆ ನಿಂತ್ಕೊಂಡು ಚಪ್ಪಲಿ ತೋರಿಸ್ತಾರೆ. ಚಪ್ಪಲಿನ ನಾವು ಚಪ್ಪಲಿಯನ್ನು ತೋರ್ಸ್ಕೊಂಡು ಹೋದ್ರಲ್ಲ ಅಂತ, ಅದು ಅವ್ರ ಸಂಸ್ಕೃತಿ. ಇವತ್ತು ನಿಮಗೆ ಲೆಕ್ಕ ಬೇಕು. 2 ಕೋಟಿ ಹೊಡ್ಕೊಂಡು ಕುಂತಿಯಲ್ಲಪ್ಪ, ನಿನ್ ಲೆಕ್ಕ ಯಾರು ಕೊಡೋರು? 2 ಕೋಟಿ ಕಾರ್ ಬೇಕಾ ಇವರಿಗೆ? ಈ ಮೀಟ ಹೇಗಾಗಿತ್ತು 8 ವರ್ಷಗಳ ಹಿಂದೆ, ಯಾರೊಬ್ರು ಬರ್ತಾ ಇಲ್ಲ, ಹಾಳು ಬಿದ್ದಿತ್ತು. 27,61,57,518 ರೂಪಾಯಿ ಜಮಾ ಆಗಿದೆ. ವಚನಾನಂದ ಶ್ರೀ ವರ್ಸಸ್ ಟ್ರಸ್ಟಿಗಳ ಕದನ ತಾರಕಕ್ಕೇರಿದೆ. ಹರಿಹರದ ಪಂಚಮಸಾಲಿ ಮಠದ ಆಡಳಿತ ಮಂಡಳಿ ಹಾಗೂ ವಚನಾನಂದ ಶ್ರೀ ಮಧ್ಯೆ ಶೀತಲ ಸಮರ ಬಹಿರಂಗ ಸಂಘರ್ಷಕ್ಕೆ ತಿರುಗಿದೆ. ಪೊಲೀಸರ ಎದುರೇ ಜಟಾಪಟಿ, ತಳ್ಳಾಟ, ನೂಕಾಟ, ಮಠದ ಎದುರು ರಣಾಂಗಣವೇ ಆಗೋಗಿದೆ. ವಚನಾನಂದ ಸ್ವಾಮೀಜಿ ಪರ ಭಕ್ತರು, ಟ್ರಸ್ಟ್ ಸದಸ್ಯರ ಲೆಕ್ಕ ಕುಡಿ ಜಟಾಪಟಿ ಹೈಡ್ರಾಮಕ್ಕೂ ಸಾಕ್ಷಿಯಾಯಿತು. ಒಂದು ಕಡೆ ಹರಿಹರ ಪೀಠದಿಂದ ಉಚ್ಚಾಟನೆ ಮಾಡಿದ್ರು, ಮಠ ಬಿಟ್ಟು ಹೋಗೋದಿಲ್ಲ ಅಂತ ವಚನಾನಂದ ಶ್ರೀ ಪಟ್ಟು ಹಿಡಿದು ಕುಳಿತಿದ್ದಾರೆ. ಮಠದ ಅನುದಾನ, ಭಕ್ತರ ದೇಣಿಗೆ ಗೋಲ್ಮಾಲ ಆರೋಪದಲ್ಲಿ ವಚನಾನಂದ ಶ್ರೀ ಮತ್ತು ಟ್ರಸ್ಟಿಗಳ ಮಧ್ಯೆ ಲೆಕ್ಕ ಕುಡಿ ಸಮರ ಇಡೀ ದಿನ ಹೈಡ್ರಾಮಕ್ಕೆ ಕಾರಣವಾಯಿತು. ಮಠದಲ್ಲಿ ಅನುದಾನ, ಭಕ್ತರ ದೇಣಿಗೆಯಲ್ಲಿ ಅವ್ಯವಹಾರ ಆಗಿದೆ, ಇದರ ಬಗ್ಗೆ ಲೆಕ್ಕ ಕೊಡ್ಲಿ ಅಂತ ವಚನಾನಂದ ಶ್ರೀಪರ ಇರುವ ಭಕ್ತರು ಪಟ್ಟು ಹಿಡಿದಿದ್ರು. ಪಂಚಮಸಾಲಿ ಸ್ವಾಮೀಜಿಗೆ ಸೆಟ್ಟು ಹೊಡೆದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಸಿ ಉಮಾಪತಿ ಲೆಕ್ಕಪತ್ರಗಳ ಬ್ಯಾಗ್ ಹಿಡಿದು ಮಠಕ್ಕೆ ಬಂದಿದ್ರು. 2008 ರಿಂದ 2026 ಲೆಕ್ಕದ ಸಂಪೂರ್ಣ ವಿವರಗಳನ್ನ ತಂದಿದ್ರು. ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟಿಗಳು ಘೋಷಣೆ ಕೂಗಿದ್ರು. ಅವ್ರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಲೆಕ್ಕ ಕೇಳೋ ಉದ್ದೇಶ ಅಲ್ಲ, ಇದನ್ನ ಏನು ಸ್ವಾಮಿಗಳಿಗೆ ಏನು ಆಪಾದನೆ ಇತ್ತಲ್ಲ, ಇದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಇದು ಒಂದು ಸ್ವಾಮಿಗಳ ಕುತಂತ್ರ. ಇದು ಸ್ವಾಮಿಗಳ ಕುತಂತ್ರ. ಅವ್ರ ಮೇಲಿರೋ ಆಪಾದನೆ ಜನರನ್ನ ಕನ್ವರ್ಟ್ ಮಾಡಿ ಲೆಕ್ಕದ ಕಡೆ ತಿರುಗಿಸಿ ಇದೊಂದು ಗಲಾಟೆ ಎಬ್ಬಿಸಿ ಇವತ್ತು ಯಾರ್ಯಾರನ್ನೋ ಕರ್ಕೊಂಬಂದು ಇಲ್ಲಿ ಹರಿಹರದಲ್ಲಿ ಮಾಡಿ ಮುಂದೆ ಇವ್ರು ಹೆದರಿ. ಯಾಕಂದ್ರೆ ನಮ್ಮ ಟ್ರಸ್ಟ್ಗಳು ಬೇರೆ ಬೇರೆ ಊರಿನಲ್ಲಿ ಇದ್ದಾರೆ, ಇಲ್ಲಿ ಹರಿಹರದಲ್ಲಿ ಇಬ್ಬರು, ಇವ್ರನ್ನ ಓಡಿಸ್ಬಿಟ್ರೆ ನಾವೇ ಒಂದು ಏನು ಇದಾಗ್ತವೆ ಅಂತ ಇದ್ದಾರೆ. ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮಠದ ಲೆಕ್ಕ ಕೊಡುವ ಸಮಾವೇಶ ಮಾಡುವ ಮೂಲಕ ಟ್ರಸ್ಟಿಗರು ವಚನಾನಂದ ಶ್ರೀಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಟ್ರಸ್ಟ್ನವರು ಕಂಪ್ಲೀಟ್ ಲೆಕ್ಕ ಕೊಟ್ಟಿದ್ರು, ಸಮಾವೇಶಕ್ಕೆ ವಚನಾನಂದ ಶ್ರೀಗಳು ಬರಲೇ ಇಲ್ಲ, ಮಠದಲ್ಲೇ ಕುಳಿತಿದ್ರು. ಲೆಕ್ಕ ಕೊಟ್ಟರು ನಾನು ಮಠ ಬಿಡೋದಿಲ್ಲ ಅಂತ ವಚನಾನಂದ ಶ್ರೀ ಸೆಡ್ ಹೊಡೆದ್ರು. ಸ್ವಾಮೀಜಿಗಳು ಗೌರವಯುತವಾಗಿ ಪೀಠವನ್ನು ತ್ಯಾಗ ಮಾಡಬೇಕು ಎಂಬತಕ್ಕಂಥ ಒಂದು ಕೊನೆಯದಾಗಿ ಕೇಳ್ತಾ ಇದ್ದಾರೆ. ಖಂಡಿತ ಅವರು ಗೌರವಯುತವಾಗಿ ಮಠವನ್ನು ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಟ್ಟು ಅವ್ರದ್ದು 5 ವರ್ಷ ಅವಧಿ ಮುಗಿದು 18 ವರ್ಷದಿಂದ ತಾವೇನು ಕುತ್ಕೊಂಡಾರಲ್ಲ, ಆರಾಮವಾಗಿ ವಯಸ್ಸಾಗ್ಯದ, ಈಗ ಅವ್ರು ಸುಮ್ಮನೆ ಎಕ್ಸಿಟ್ ಆಗಿ ಸಾಕಷ್ಟು ಆಲ್ರೆಡಿ ಹೊಡೆದಾರ, ಸಿಕ್ಕಾಪಟ್ಟೆ ಸಿಕ್ಕದೆಲ್ಲ ದೋಚಿದಾರ, ಎಲ್ಲ ಗೊತ್ತಾಗಿದೆ ಈಗ. ಸೊ ಅದಕ್ಕೆ ನಿಮ್ಮ ಜಾಗ ಖಾಲಿ ಮಾಡ್ರಪ್ಪ, ಜಾಗ ಖಾಲಿ ಮಾಡೋದು. ಭಕ್ತರು ಬಂದ್ರು ಅವ್ರನ್ನ ಜಾಗ ಖಾಲಿ ಮಾಡ್ಸಕ್ಕ, ನಮ್ಮನ್ನ ಗಟ್ಟಾಗಿ ನಿಂತ್ಕೊಳಕ ಅಲ್ಲಪ್ಪ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿಯಲ್ಲಿರುವ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟ್ ಸದಸ್ಯರು 2008 ರಿಂದ 2026 ಮಠದ ಲೆಕ್ಕ ಮಂಡಿಸಿದ್ದಾರೆ. ಕಳೆದ 18 ವರ್ಷದಲ್ಲಿ 27,61,57,017 ರೂಪಾಯಿ ದೇಣಿಗೆ ಸಂಗ್ರಹವಾಗಿದೆ ಅಂತ ಟ್ರಸ್ಟ್ನ ಧರ್ಮದರ್ಶಿ ಬಿಸಿ ಉಮಾಪತಿ ಹೇಳಿದ್ದಾರೆ. ನಮ್ಮ ಒಂದು ಏನು ಸಮಾಜಕ್ಕೆ ಸರ್ಕಾರದಿಂದ ಮತ್ತು ಸಮಾಜ ಬಾಂಧವರಿಂದ ಒಟ್ಟು 27,61,57,718 ರೂಪಾಯಿ ಜಮಾ ಆಗಿದೆ. ಸರ್ಕಾರದಿಂದ ಮತ್ತು ಭಕ್ತರಿಂದ, ಸಮಾಜ ಬಾಂಧವರಿಂದ ಮತ್ತು ದಾಸೋಹ ನಿಧಿ ಇಡ್ಲಿಕ್ಕೋಸ್ಕರ ಮಾಡಿದ ಒಟ್ಟು ಅಮೌಂಟು ನಮ್ಮಲ್ಲಿ ಸಂದಾಯವಾಗಿರೋದು 27,61,57,518 ರೂಪಾಯಿ ಜಮಾ ಆಗಿದೆ.
ಇನ್ನು ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟಿ ಬಾವಿ ಬೆಟ್ಟಪ್ಪ ಗುಡುಗಿದ್ರು. ನಾವು ಮಠಕ್ಕೆ ಹೋದಾಗ ಕಳ್ಳ ಎಂದು ಕೂಗಿದ್ದಾರೆ, ಚಪ್ಪಲಿ ಪ್ರದರ್ಶಿಸಿದ್ದಾರೆ. ಇದಕ್ಕೆ ಸ್ವಾಮೀಜಿ ಕುಮ್ಮಕ್ಕಿದೆ ಅಂತ ಆರೋಪಿಸಿದ್ರು. ಮೊನ್ನೆ 13ನೇ ತಾರೀಕು ನಡೆದಂಥ ಸಭೆಯನ್ನು ಮುಗಿಸ್ಕೊಂಡು ಹೊರಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೊರಗಡೆ ನಿಂತ್ಕೊಂಡು ಚಪ್ಪಲಿ ತೋರಿಸ್ತಾರೆ, ಚಪ್ಪಲಿನ. ಅದನ್ನ ನಮ್ಮ ಯಾರೋ ಪುಣ್ಯಾತ್ಮ ಹಿರಿಯರು, ನಾನು ಸಿಂಹದ ಮರಿ ಅಂತ ಹೇಳ್ತಕ್ಕಂಥವ್ರು, ಹುಲಿ ಮರಿ ಅಂತ ಹೇಳ್ತಕ್ಕಂಥವ್ರು, ಅದು ನಾವು ಚಪ್ಪಲಿಯನ್ನು ತೋರಿಸ್ಕೊಂಡು ಹೋದ್ರಲ್ಲ ಅಂತಾರೆ. ಇದು ಅವ್ರ ಸಂಸ್ಕೃತಿ. ಇದಿಷ್ಟೇ ಅಲ್ಲ, ಮಠದ ಬಳಿ ವಚನಾನಂದ ಶ್ರೀಗಳ ಬೆಂಬಲಿಗರು ಲಗ್ಗೆ ಇಟ್ಟಿದ್ರು. ಪೊಲೀಸರ ಎದುರೇ ಟ್ರಸ್ಟ್ ಸದಸ್ಯರು ಸ್ವಾಮೀಜಿ ಪರ ನಿಂತಿರುವ ಭಕ್ತರ ನಡುವೆ ಮಾತಿನ ಸಮರವೇ ನಡೆಯಿತು. ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಮಂಡಿಸುತ್ತಿದ್ದ ವೇಳೆ ಮತ್ತೆ ಗಲಾಟೆ ನಡೆಯಿತು. ವಚನಾನಂದ ಶ್ರೀ ಬೆಂಬಲಿಗರಿಗೆ ಟ್ರಸ್ಟ್ನ ಬೆಂಬಲಿಗರು ನಿಂದಿಸಿದರು. ಹರಿಹರ ಪೀಠ ನಮ್ಮದು, ಕಷ್ಟದ ಸಂದರ್ಭದಲ್ಲಿ ಯಾರು ಇರಲಿಲ್ಲ ಅಂತ ವಚನಾನಂದ ಸ್ವಾಮೀಜಿ ಹೇಳಿದರು. ನಾವು ಕೂಡ ಜನಸಾಮಾನ್ಯ ಮನೆಯಿಂದ ಬಂದವರು, ಬಡ ರೈತ ಪಂಚಮಸಾಲಿಯ ಮನೆಯಿಂದ ಬಂದವರು. ನಮ್ಮ ಸಾಧನೆ ಸಿದ್ಧಿ ಗುರುಗಳ ಆಶೀರ್ವಾದದಿಂದ ಹಿಮಾಲಯಕ್ಕೆ ಹೋಗಿ ಅಧ್ಯಯನವನ್ನು ಮಾಡಿ ಸಾಧನೆಯನ್ನು ಮಾಡಿ ನಿಮಗೆಲ್ಲ ಗೊತ್ತೇ ಇದೆ. 8 ವರ್ಷಕ್ಕೆ ಯಾವುದೇ ಕಂಡೀಷನ್ ಇಲ್ಲದಾಗ ನಾವು ಇದು ನಮ್ಮ ಸಮಾಜಪ್ಪ, ನಮ್ಮ ಪೀಠಪ್ಪ, ಈ ಪೀಠ ಹೇಗಾಗಿತ್ತು 8 ವರ್ಷಗಳ ಹಿಂದೆ, ಯಾರೊಬ್ಬರು ಬರ್ತಾ ಇರಲಿಲ್ಲ, ಹಾಳು ಬಿದ್ದಿತ್ತು. ಅಂಥ ಸಂದರ್ಭದಲ್ಲಿ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ಎಲ್ಲರೂ ಒತ್ತಾಯ ಮಾಡಿದಾಗ ವಿದೌಟ್ ಎನಿ ಕಂಡೀಷನ್, ಸನ್ಯಾಸಿಗೆ ಯಾವ ಕಂಡೀಷನ್ ಇರಬಾರ್ದು, ನಾವು ಯಾರ ಕಂಡೀಷನ್ಗಳಿಗೆ ಇದನ್ನಾಗಲ್ಲ, ಯಾವ ಆಮಿಷಗಳ ಬಲಿ ಆಗದೆ ನಾವು ಪೀಠಕ್ಕೆ ಬಂದೀವಿ. ಹಾಗಾದ್ರೆ ಲೆಕ್ಕ ಕೊಡಿ ಅಂತ ವಚನಾನಂದ ಸ್ವಾಮೀಜಿ ಪರ ಭಕ್ತರು ಕೇಳಿದ್ಯಾಕೆ? ಏನಿದು ಮಠದ ದೇಣಿಗೆ ಗೋಲ್ಮಾಲ ಆರೋಪ ಅನ್ನೋದನ್ನೇ ನೋಡೋದಾದ್ರೆ, ರಾಜ್ಯ ಸರ್ಕಾರದಿಂದ 10 ಕೋಟಿ ರೂಪಾಯಿ ಅನುದಾನ ಪಡೆದ ಆರೋಪ ಕೇಳಿ ಬಂದಿದೆ. ವಸತಿ ಗೃಹ, ಹಾಸ್ಟೆಲ್, ಸಮುದಾಯ ಭವನ ಹೆಸರಲ್ಲಿ ಅನುದಾನ ಪಡೆದಿದ್ರು 3 ಕಟ್ಟಡಗಳನ್ನು ನಿರ್ಮಾಣ ಮಾಡಿಲ್ಲ. 2021ರ ಜನವರಿ 17ರಂದು ಮಠದ 7 ಜನ ಟ್ರಸ್ಟಿಗಳು ಹಾಗೂ ಆಡಳಿತ ಅಧಿಕಾರಿ ನಕಲಿ ಸಹಿ ಮಾಡಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ ಅಂತ ಆರೋಪಿಸಲಾಗಿದೆ. ಅನಗವಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಸಣ್ಣ ಬಸಪ್ಪ ಸಹಿ ಕೂಡ ನಕಲಿ ಮಾಡಿದ್ದಾರೆ. ಹೀಗಾಗಿ ದಾಖಲೆ ಕೊಡಿ ಅಂತ ವಚನಾನಂದ ಸ್ವಾಮೀಜಿ ಲೆಕ್ಕ ಕೊಡಿ ಎಂದಿದ್ರು. ಈ ಲೆಕ್ಕ ಕೊಡಿ ಅಭಿಯಾನದಲ್ಲಿ ಶ್ರೀಗಳನ್ನ ಮಠದಿಂದ ಉಚ್ಚಾಟಿಸಲಾಗಿತ್ತು. ಆದರೆ ಮಠದಲ್ಲಿ ಇದ್ದು ಟ್ರಸ್ಟ್ನವರಿಗೆ ಶ್ರೀಗಳು ಲೆಕ್ಕ ಕೇಳಿದ್ರು. ಸದ್ಯ ಲೆಕ್ಕ ಕೊಡಲಾಗಿದೆ, ಮುಂದೇನು ಅನ್ನೋದನ್ನ ಕಾದು ನೋಡಬೇಕು. ಬಸವರಾಜ್, TV9, ದಾವಣಗೆರೆ.